ಗುಡ್ ಮಾರ್ನಿಂಗ್. ಊರಲ್ಲಿದ್ದೀನಿ, ಸಿಕ್ಕಾಪಟ್ಟೆ ಚಳಿ ಇದೆ, ಸಖತ್ ಖುಷಿ ಬೇರೆ ಆಗ್ತಾ ಇದೆ. ಎಷ್ಟು ಖಾಲಿ ಇದೆ ನೋಡಿ. ಬೆಳಿಗ್ಗೆ 7 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಬಸ್ ಬರೋದು. ಇಲ್ಲೆಲ್ಲ ಹತ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ಫ್ರೆಂಡ್ಸ್, ನಾವಿವತ್ತು ಊರಿಗೆ ಬಂದಿದ್ದೀವಿ. ಒಂದು ಮದುವೆ ಇತ್ತು, ಮದುವೆಗೆ ಹೋಗೋಣ ಅಂತ ಊರಿಗೆ ಬಂದಿದ್ದೀವಿ. ಅಮ್ಮ ಮತ್ತು ಅಣ್ಣ ಊರಿಗೆ ಬರೋರಿದ್ದರು. ಹಾಗೆ ಅವ್ರ ಜೊತೆಗೆ ನಾನು ಅಶ್ವಿನ್ ಕೂಡ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಊರಲ್ಲಿ. ಬೆಂಗಳೂರಲ್ಲಿ ಕೂಡ ಸಿಕ್ಕಾಪಟ್ಟೆ ಚಳಿ ಇತ್ತು, ಬಟ್ ಈ ಊರಲ್ಲಿ ಇನ್ನೂ ಜಾಸ್ತಿ ಚಳಿ ಫೀಲ್ ಆಗುತ್ತೆ. ಎಷ್ಟು ಬಿಸಿಲು ಕಾಸಿದ್ರೂ ಸಾಕಾಗಲ್ಲ. ಸೂರ್ಯ ಬರೋದಕ್ಕಿಂತ ಮುಂಚೆ ಬೆಂಕಿ ಕಾಯಿಸೋದು, ಆಮೇಲೆ ಸೂರ್ಯ ಬಂದ ತಕ್ಷಣ ಬಿಸಿಲು ಕಾಯಿಸೋದು. ಈ ಚಳಿಯಲ್ಲಿ ಬೆಂಕಿ ಮತ್ತು ಬಿಸಿಲು ಕಾಯಿಸೋದನ್ನೆಲ್ಲ ಬಿಟ್ಟು ಅಂತೂ ಇಂತೂ 10:15 ರೆಡಿ ಆದ್ವಿ. ಹಾಗೆ ಶಿರ್ಸಿ ಬಂದು ಅಮ್ಮನ ಡ್ರಾಪ್ ಮಾಡಿ ನಾವು ಹೊರಟ್ವಿ. ಅಲ್ಲಿ ಒಂದು ಫುಡ್ ಕಾಂಪಿಟೇಷನ್ ಇತ್ತು. ಫ್ರೀಡಮ್ ಆಯಿಲ್ ಮತ್ತು ವಿಜಯ ಕರ್ನಾಟಕ ಪೇಪರ್ ಅವರು ಸೇರಿ ಮಾಡ್ತಿರುವಂಥ ಒಂದು ಫುಡ್ ಕಾಂಪಿಟೇಷನ್ನು. ಅದಕ್ಕೆ ಅಮ್ಮ ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅಮ್ಮ ಇದನ್ನು ಮುಗಿಸ್ಕೊಂಡು ಮದುವೆಗೆ ಬರಬೇಕು ಅಂತ ಅಂದ್ಕೊಂಡಿದ್ರು. ಪಾಪ ಮದುವೆಗೆ ಬರೋಕ್ಕಾಗಿಲ್ಲ, ತುಂಬಾ ಮಿಸ್ ಮಾಡಿಕೊಂಡ್ರು. ಅಮ್ಮ ಈ ಏಜಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಸುಮಾರು ಒಂದು 60 ವರ್ಷ ಆದರೂ ಇಷ್ಟು ಎನರ್ಜೆಟಿಕ್ ಆಗಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅದೇ ತುಂಬ ಖುಷಿ ನಮಗೆ. ಆ್ಯಕ್ಚುಲಿ ಅವ್ರು ಬೆಳಗ್ಗೆ ಬೆಂಗಳೂರಿಂದ ಬಂದ ತಕ್ಷಣ ಎಲ್ಲ ಬೇಯಿಸಿ ಮಾಡಿ ಎಲ್ಲ ಮಾಡಿಕೊಂಡು ಮನೆ ಕಡೆನೂ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಈ ಕಾಂಪಿಟೇಷನಿಗೆ ಬಂದಿದ್ದಾರೆ. ಬಾಳೆಕಾಯಿನ ಬೇಯಿಸಿ ಮಾಡೋದು. ಬೆಲ್ಲ, ಎಳ್ಳು, ಬಾಳೆಕಾಯಿ ಸಂಜೀವಿನಿ. ಮರೆತು ಹೋದ ತಿಂಡಿಯಲ್ಲಿ ಬರುತ್ತೆ. ಓಕೆ, ಕಳೆದು ಹೋದ ಖಾದ್ಯಗಳನ್ನ ನೀವು ನೆನಪಿಸ್ತಾ ಇದ್ದೀರಾ. ಆಮೇಲೆ ನೋಡಿ, ನಿಮಗೆ ಸೊಸೆ ಮಗಳಿದಾರ, ಅವರಿಗೆಲ್ಲ ಇದನ್ನೆಲ್ಲ ಕಲಿಸ್ಬಿಡಿ. ಹೌದಾ? ಯಾಕೆಂದ್ರೆ ನಿಮ್ಮ ತಲೆಮಾರಿನ ನಮ್ಮ ಮಕ್ಕಳಿಗೆ ಬರುತ್ತೆ. ಇವಾಗ ಇಷ್ಟರ ನಾವು ಹಳ್ಳಿಯಲ್ಲಿ ಇರ್ತೀವಿ, ಮಾಡ್ತೀವಿ. ನಮ್ಮ ನಂತರದ ಜನ್ರೇಷನ್ಗೆ ಸ್ವಲ್ಪ ಕಷ್ಟ. ಅಂದರೆ ಹೊರಗಡೆ ಇರೋದು ಜಾಸ್ತಿನಲ್ಲ. ಮತ್ತು ಇವಾಗೆಲ್ಲ ಒಳ್ಳೆ ಹೋಗಿದೆ, ಬೀಸ ಒಳ್ಳೆ ಹೋಗಿದೆ. ಕರೆಂಟ್ ಇಲ್ಲ ಅಂದರೆ ಬೀಸ ಪದಾರ್ಥನೇ ಮಾಡೋದಿಲ್ಲ. ಆಮೇಲೆ ಏನಾದ್ರು ಮಾಡ್ತಾರೆ. ಇದೆಲ್ಲ ಒಳ್ಳೆ ಯೂಸ್ ಮಾಡೋದು. ಇವಾಗ ಮಿಕ್ಸಿ ಹಾಕ್ತಾರೆ, ಪರವಾಗಿಲ್ಲ. ಗ್ರೈಂಡರ್ ಬರುತ್ತೆ, ದೇಹಕ್ಕೂ ಆರೋಗ್ಯ ಆಗ್ತಿತ್ತು ಬೀಸೋದ್ರಿಂದ. ನೋಡಿ, ಆವಾಗ ಒಳ್ಳೆ ಇತ್ತು, ಎಲ್ಲ ಬಾಡಿಗೆ ಎಕ್ಸರ್ಸೈಸ್ ಆಗ್ತಿತ್ತು. ಆಮೇಲೆ ಬಟ್ಟೆ ಹೋಗ್ತಾ ಇದ್ವಿ, ಬಾಡಿ ಎಕ್ಸರ್ಸೈಸ್ ಇತ್ತು, ಎಲ್ಲರಿಗೂ ಒಂದು ಎಕ್ಸರ್ಸೈಸ್ ಅಂತ ಇತ್ತು. ಇವಾಗ ವಾಷಿಂಗ್ ಮಷಿನ್ ಬಂದ್ಬಿಟ್ಟಿದೆ, ಮಿಕ್ಸರ್ ಬಂದ್ಬಿಟ್ಟಿದೆ. ಏನು ಕೆಲಸ ಮಾಡೋವಾಗಿಲ್ಲ, ಹಾಗಾಗಿ ಎಕ್ಸರ್ಸೈಸ್ ಆಗೋದಿಲ್ಲ. ಹೌದಲ್ಲ? ಸೊ ಮನೆಯಲ್ಲೇ ಎಲ್ಲ ಅಡುಗೆ ಮನೆಯೂ ಅಲ್ಲೇ, ಬಾತ್ರೂಮು ಅಲ್ಲೇ. ಸೊ ಒಂದು ಹೆಜ್ಜೆ ಹಿಂಗ್ಸ್ ಅಂದ್ರೆ ಬಾತ್ರೂಮ್, ಹಿಂಗ್ ಬಂದ್ರೆ ಅಡುಗೆ ಮಾಡಿ. ಅಡಿಕೆ ಇರುತ್ತಲ್ಲ, ನೋಡಿ, ಇದನ್ನ ಅಡಿಕೆ ಹೂವಿನಿಂದ ಮಾಡಿರೋದು. ಅಡಿಕೆ ಹೂ ಮಾಡಿದ. ತುಂಬಾ ಚೆನ್ನಾಗಿದೆ. ಹೂವೇ ಅನ್ಕೊಂಡ್ಬಿಟ್ಟೆ. ಬೇರೆ ಖಾರ ಏನು ಬಳಸಿಲ್ಲ. ಮಜ್ಜಿಗೆ ಮೆಣಸಿನ ಫ್ರೈಡ್ ರೈಸ್ ಹೆಲ್ದಿ ಆಗಿರುತ್ತೆ, ಆರಾಮಾಗಿ ಮಾಡ್ಬೋದು. ಬೇರೆ ಏನು ಉಪಯೋಗಿಸಿಲ್ಲ. ಅದರ ಪರಿಮಳನ ಘಮ ಘಮ ಬರುತ್ತೆ, ಊಟಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ. ಹಾಗೆ ಅಣ್ಣನ ಜೊತೆ ನಾನು ಮತ್ತು ಮಕ್ಕಳು ಎಲ್ಲ ಸೇರಿ ಮದುವೆ ಮನೆಗೆ ಹೋಗಿ ಬಂದ್ವಿ. ಮದುವೆ ಮನೆ ಎಲ್ಲ ಮುಗಿಸ್ಕೊಂಡು ಹಾಗೆ ನೈಟು ನಾವಿವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನನ್ನ ಅತ್ತೆ ಕೂಡ ಬರ್ತಾ ಇದ್ದಾರೆ. ಹಾಗೆ ನನ್ನ ಇವತ್ತಿನ